ರಿಪೋರ್ಟ್ ರೈಟಿಂಗ್ ಅಂತ. ಸೊ, ರಿಪೋರ್ಟ್ ರೈಟಿಂಗ್ ಅಂದ್ರೆ ಏನು? ಸೊ, ರೈಟಿಂಗ್ ಅಂದ್ರೆ ಗೊತ್ತು ನಿಮ್ಗೆ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಮಾಡುವಾಗ ನಾನು ಹೇಳಿದೆ. ಸೊ, ಅಡ್ವರ್ಟೈಸ್‌ಮೆಂಟ್ ರೈಟಿಂಗ್ ಅಂತ. ಸೊ, ನೀವು ಮುಂಚೆ ಏನ್ ತಿಳ್ಕೊಂಡ್ರೆ ಅಡ್ವರ್ಟೈಸ್‌ಮೆಂಟ್ ಅಂದ್ರೆ ಏನಂತ ತಿಳ್ಕೊಂಡ್ರೆ, ಸೊ, ಆಸ್ ಯೂಶುವಲ್ ನಿಮಗೆ ರೈಟಿಂಗ್ ಅಂದ್ರೆ ಏನಂತ ಗೊತ್ತಿತ್ತು. ಸೊ, ಇದ್ರಲ್ಲೂ ಕೂಡ ಸೇಮ್. ರಿಪೋರ್ಟ್ ರೈಟಿಂಗ್ ಅಂತ ಬಂದ್ರೆ, ಸೊ, ರಿಪೋರ್ಟ್ ಅಂದ್ರೆ ಏನು? ಸೊ, ರಿಪೋರ್ಟ್ ಏನ್ ಮಾಡ್ಬೇಕು? ಸೊ, ಇದನ್ನ ತಿಳ್ಕೊಂಡ್ರಿ ಅಂತ ಅಂದಾಗ ನಿಮ್ಗೆ ಗೊತ್ತಾಗುತ್ತೆ ರೈಟಿಂಗ್ ಆಡ್ ಮಾಡ್ಕೊಂಡು ಸೊ, ಅದನ್ನ ಮಾಡುವಂಥದ್ದು. ಹೌದಾ? ಸೊ, ರಿಪೋರ್ಟ್ ರೈಟಿಂಗ್ ಈಸ್ ಅ ಫಾರ್ಮಲ್ ಮೆಥಡ್ ಆಫ್ ಪ್ರೆಸೆಂಟಿಂಗ್ ಇನ್ಫಾರ್ಮೇಷನ್ ಅಬೌಟ್ ಆನ್ ಈವೆಂಟ್, ಆಕ್ಟಿವಿಟಿ, ಮೀಟಿಂಗ್, ಸರ್ವೆ, ವಿಸಿಟ್ ಆರ್ ಎನಿ ಅಕರೆನ್ಸ್ ಇನ್ ಕ್ಲಿಯರ್ ಅಂಡ್ ಆರ್ಗನೈಸ್ಡ್ ಮ್ಯಾನರ್ ಅಂತ ಅಂತಾರೆ. ಸೊ, ಏನಪ್ಪಾ ಅಂದ್ರೆ ಇದರ ಒಂದು ಫುಲ್ ಮೀನಿಂಗ್ ಏನ್ ಹೇಳುತ್ತೆ ಅಂದ್ರೆ, ಸೊ, ಯಾವುದಾದರೂ ಒಂದು ಇವೆಂಟ್ ಅಥವಾ ಒಂದು ಆಕ್ಟಿವಿಟಿ, ಒಂದು ಮೀಟಿಂಗ್, ವಿಸಿಟ್ ಅಥವಾ ಪ್ರೋಗ್ರಾಮ್ ಬಗ್ಗೆ ಇನ್ಫಾರ್ಮೇಷನ್ ಅನ್ನು ಸಿಸ್ಟಮ್ಯಾಟಿಕ್ ಆಗಿ ಪ್ರೆಸೆಂಟ್ ಮಾಡುವಂಥದ್ದು. ಓಕೆನಾ? ಸೊ, ಅದಕ್ಕೆ ಏನಂತ ಕರಿತೀವಿ ನಾವು ರಿಪೋರ್ಟ್ ರೈಟಿಂಗ್. ಸೊ, ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಕೂಲಲ್ಲಿ ಫಾರ್ ಎಕ್ಸಾಂಪಲ್ ಏನೋ ಒಂದು ಆನ್ಯುವಲ್ ಡೇ ನಡೆಯುತ್ತಾ? ಸೊ, ಅದರ ಮೇಲೆ ರಿಪೋರ್ಟ್ ಬರೀರಿ ಅಂತ ಹೇಳೋದು. ಸೊ, ಅದಕ್ಕೆ ಒಂದು ಫಾರ್ಮಲ್ ಮೆಥಡ್ ಇದೆ. ಸೊ, ಅದಕ್ಕೆ ಆದಂಥ ಸ್ಟೆಪ್ಸ್ ಇದಾವೆ. ಸೊ, ಅದಕ್ಕೆ ಆದಂಥ ಪ್ರೊಸೀಜರ್ಸ್‌ಗಳಿದಾವೆ. ಹೌದಾ? ಸೊ, ಈ ರೀತಿಯಾದಂಥ ಇದು ಇರುತ್ತೆ. ಸೊ, ಸೊ, ನಿಮಗೆ ಒಂದು 5 ಮಾರ್ಕ್ಸ್‌ಗೆ ಕ್ವೆಶ್ಚನ್ ಕೇಳ್ಬೋದು ಇದ್ರ ಮೇಲೆ ಅಂದ್ರೆ ಒಂದು ಡೈರೆಕ್ಟ್ ಆಗಿ ರಿಪೋರ್ಟ್ ಬರೀರಿ ಅಂತಾನು ಕೇಳ್ಬೋದು. ಅಥವಾ ಸೊ, ಈ ರೀತಿಯಾದಂಥ ಥಿಯರಿಟಿಕಲ್ ಕ್ವೆಶ್ಚನ್ ಕೂಡ ಕೇಳ್ಬೋದು. ಯಾವ ರೀತಿ? ರಿಪೋರ್ಟ್ ರೈಟಿಂಗ್ ಮೀನಿಂಗ್ ಏನ್ ಬರುತ್ತೆ? ಸೊ, ರಿಪೋರ್ಟ್ ರೈಟಿಂಗ್ ಈಸ್ ಅ ಫಾರ್ಮಲ್ ಡಾಕ್ಯುಮೆಂಟ್ ಪ್ರಿಪೇರ್ಡ್ ಟು ಪ್ರೆಸೆಂಟ್ ಇನ್ಫಾರ್ಮೇಷನ್ ಅಬೌಟ್ ಆನ್ ಇವೆಂಟ್, ಆಕ್ಟಿವಿಟಿ, ಮೀಟಿಂಗ್, ಸರ್ವೆ, ಇನ್ವೆಸ್ಟಿಗೇಷನ್ ಇನ್ ಅ ಸಿಸ್ಟಮ್ಯಾಟಿಕ್ ಮ್ಯಾನರ್. ಸೊ, ಈ ರೀತಿಯಾದಂಥ ಯಾವುದಾದ್ರೂ ಒಂದು ಇವೆಂಟ್ ಅನ್ನ, ಆಕ್ಟಿವಿಟಿ, ಮೀಟಿಂಗ್ ಇದರ ಬಗ್ಗೆ ನಾವೇನ್ ಮಾಡ್ತೀವಿ? ಸೊ, ಫಾರ್ಮಲ್ ಆಗಿ ಬರಿತೀವಿ. ಇಟ್ ಹೆಲ್ಪ್ಸ್ ರೀಡರ್ಸ್ ಟು ಅಂಡರ್‌ಸ್ಟ್ಯಾಂಡ್ ದ ಫ್ಯಾಕ್ಟ್ಸ್ ಆಂಡ್ ಔಟ್‌ಕಮ್ಸ್ ಆಫ್ ಅ ಪರ್ಟಿಕ್ಯುಲರ್ ಇವೆಂಟ್. ಸೊ, ಆ ಒಂದು ಪರ್ಟಿಕ್ಯುಲರ್ ಇವೆಂಟ್ ಅಲ್ಲಿ ಏನೇನು ನಡೀತು ಅದ್ರ ಬಗ್ಗೆ ಗೊತ್ತಾಗ್ಬೇಕು ಇದರಲ್ಲಿ ಅಂತ ಹೇಳ್ಬೋದು. ಫಾರ್ಮ್ಯಾಟ್ ಆಫ್ ರಿಪೋರ್ಟ್ ರೈಟಿಂಗ್ ಏನಿದೆ ರಿಪೋರ್ಟ್ ರೈಟಿಂಗ್? ಈ ಒಂದು ಫಾರ್ಮ್ಯಾಟ್ ಆಫ್ ರಿಪೋರ್ಟ್ ರೈಟಿಂಗ್ ಯಾವ ರೀತಿ ಇರುತ್ತೆ ಈ ರಿಪೋರ್ಟ್ ರೈಟಿಂಗ್ ಅಂತ ಇದನ್ನೆಲ್ಲ ಸೊ, ಈ ಒಂದು ಫಾರ್ಮ್ಯಾಟ್ ಆಫ್ ರಿಪೋರ್ಟ್ ರೈಟಿಂಗ್ ಯಾವ ರೀತಿ ಇರುತ್ತೆ ಅಂದ್ರೆ ಮೊದಲನೇದು ಬಂದ್ಬಿಟ್ಟು ಟೈಟಲ್. ಸೊ, ಏನ್ ಟೈಟಲ್ ಅಂತಂದ್ರೆ ನೇಮ್ ಆಫ್ ದ ರಿಪೋರ್ಟ್. ನಾವು ಯಾವ್ದ್ರ ಮೇಲೆ ರಿಪೋರ್ಟ್ ಬರಿತಾ ಇದೀವಿ. ಫಾರ್ ಎಕ್ಸಾಂಪಲ್ ರಿಪೋರ್ಟ್ ಆನ್ ಆನ್ಯುವಲ್ ಡೇ ಸೆಲೆಬ್ರೇಷನ್. ಸೊ, ನಮ್ಮ ಒಂದು ಸ್ಕೂಲಲ್ಲಿ ಅಥವಾ ನಮ್ಮ ಕಾಲೇಜಲ್ಲಿ ಆನ್ಯುವಲ್ ಡೇ ನಡೆದಿರುತ್ತೆ. ಅದರ ಒಂದು ಸೆಲೆಬ್ರೇಷನ್ ಮೇಲೆ ನಾವು ರಿಪೋರ್ಟ್ ಬರಿತಾ ಇದೀವಿ ಅಂತ ಹೇಳ್ಬೋದು. ಸೊ, ನೆಕ್ಸ್ಟ್ ಸೆಕೆಂಡ್ ಒಂದು ಬಂದ್ಬಿಟ್ಟು ಇಂಟ್ರೊಡಕ್ಷನ್ ಅಂತ. ಸೊ, ಇಂಟ್ರೊಡಕ್ಷನ್ ಅಂದ್ರೆ ಬ್ರೀಫ್ ಡೀಟೇಲ್ಸ್ ಅಬೌಟ್ ದ ಇವೆಂಟ್ ಅಂದ್ರೆ, ಸೊ, ಆ ಒಂದು ಇಂಟ್ರೊಡಕ್ಷನ್ ಆ ಒಂದು ಇವೆಂಟ್ ನಡೆದಿರುತ್ತಲ್ವ, ಸೊ, ಆನ್ಯುವಲ್ ಡೇ ಸೆಲೆಬ್ರೇಷನ್ ನಡೆದಿರುತ್ತಲ್ವಾ, ಸೊ, ಅದರ ಬಗ್ಗೆ ಬ್ರೀಫ್ ಇಂಟ್ರೊಡಕ್ಷನ್ ಕೊಡುವಂಥದ್ದು. ಸೊ, ಯಾವ ರೀತಿ ನಡೀತು ಅಂತ ಅಂದ್ರು. ಸೊ, ಮೆನ್ಷನ್ ವಾಟ್, ವೆನ್, ವೇರ್ ಅಂಡ್ ವೈ. ಸೊ, ಏನು ನಡೀತು, ಎಲ್ಲಿ ನಡೀತು, ಯಾವಾಗ ನಡೀತು, ಮತ್ತೆ ಏಕೆ ನಡೀತು ಅಂತ ಹೇಳ್ಬಿಟ್ಟು ಹೇಳೋದನ್ನ ನಾವೇನಂತ ಕರಿತೀವಿ? ಇಂಟ್ರೊಡಕ್ಷನ್ ಸ್ಟೇಜಲ್ಲಿ ಹೇಳ್ತೀವಿ. ಹೌದಾ? ಸೊ, ನೆಕ್ಸ್ಟ್ ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಬಾಡಿ. ಸೊ, ಥರ್ಡ್ ಫಾರ್ಮ್ಯಾಟ್ ಅಲ್ಲಿ ಥರ್ಡ್ ಬಂದ್ಬಿಟ್ಟು ಬಾಡಿ ಅಂತ ಹೇಳ್ತಾರೆ. ಅಂದ್ರೆ ಮೇನ್ ಡೀಟೇಲ್ಸ್ ಆಫ್ ದ ಇವೆಂಟ್ಸ್, ಆಕ್ಟಿವಿಟೀಸ್ ಕಂಡಕ್ಟೆಡ್, ಪಾರ್ಟಿಸಿಪೆಂಟ್ಸ್ ಅಂಡ್ ಇಂಪಾರ್ಟೆಂಟ್ ಹೈಲೈಟ್ಸ್. ಸೊ, ಇದೆಲ್ಲ ನಡೆಯುತ್ತದ್ದು. ಸೊ, ಬಾಡಿಯಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ಸೊ, ಮೇನ್ ಡೀಟೇಲ್ಸ್ ಆಫ್ ದ ಇವೆಂಟ್ಸ್, ಫುಲ್ ಡೀಟೇಲ್ಸ್ ಆಫ್ ದ ಇವೆಂಟ್ ಅಂತ ಕೂಡ ಹೇಳ್ಬೋದು. ಹೌದಾ? ಸೊ, ಏನೇನ್ ಆಕ್ಟಿವಿಟೀಸ್ ಕಂಡಕ್ಟ್ ಮಾಡಿದ್ರು, ಸೊ, ಯಾರ್ಯಾರು ಪಾರ್ಟಿಸಿಪೆಂಟ್ಸ್‌ಗಳಿದ್ರು, ಸೊ, ಇಂಪಾರ್ಟೆಂಟ್ ಆಗಿ ಏನೇನ್ ನಡೀತು ಆ ರೀತಿ. ಸೊ, ನೆಕ್ಸ್ಟ್ ಬಂದ್ಬಿಟ್ಟು ಫೋರ್ತ್ ಪಾಯಿಂಟ್ ಕನ್ಕ್ಲೂಷನ್. ಸೊ, ಔಟ್‌ಕಮ್ ಆರ್ ರಿಸಲ್ಟ್ ಆಫ್ ದ ಇವೆಂಟ್. ಸೊ, ಅಟ್ ದ ಎಂಡ್ ಆಫ್ ದ ಡೇ ಏನಾಯ್ತು ಆ ಒಂದು ಇವೆಂಟ್ ಅಲ್ಲಿ ಅಂತ ಹೇಳ್ಬಿಟ್ಟಾಗಿರ್ಬೋದು. ಅಥವಾ ಸೊ ಓವರ್ ಆಲ್ ಅಬ್ಸರ್ವೇಷನ್ ಪ್ರಕಾರ ನಿಮಗೇನು ಅನ್ನಿಸ್ತು ಅಂತ ಹೇಳೋದಾಗಿರ್ಬೋದು. ಅದೆಲ್ಲ ಬರ್ದಾದ ತಕ್ಷಣ ಸೊ ಫಿಫ್ತ್ ಲಾಸ್ಟ್ ಸ್ಟೇಜ್ ನೇಮ್ ಆ್ಯಂಡ್ ಸಿಗ್ನೇಚರ್. ನೇಮ್ ಆಫ್ ದ ಪರ್ಸನ್ ಪ್ರಿಪೇರಿಂಗ್ ದ ರಿಪೋರ್ಟ್. ಸೊ, ಯಾರು ರಿಪೋರ್ಟ್ ಮಾಡಿರ್ತಾರಲ್ಲೋ ಅವರ ಒಂದು ಸಿಗ್ನೇಚರ್ ಮಾಡಬೇಕು. ಸೊ, ನೆಕ್ಸ್ಟ್ ಬಂದ್ಬಿಟ್ಟು ಡೇಟ್ ಆ್ಯಂಡ್ ಪ್ಲೇಸ್ ಇಫ್ ರಿಕ್ವೈರ್ಡ್. ಹೌದಾ? ಸೊ, ನೆಕ್ಸ್ಟ್ ಬಂದ್ಬಿಟ್ಟು ಸೊ ಈ ಒಂದು ದಿಸ್ ಫಾರ್ಮ್ಯಾಟ್ ಹೆಲ್ಪ್ಸ್ ಪ್ರೆಸೆಂಟ್ ಇನ್ಫಾರ್ಮೇಷನ್ ಇನ್ ಅ ಕ್ಲಿಯರ್, ಲಾಜಿಕಲ್ ಅಂಡ್ ಪ್ರೊಫೆಷನಲ್ ಮ್ಯಾನರ್ ಅಂತ ಹೇಳ್ತಾರೆ. ಹೌದಾ? ಸೊ, ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ರಿಪೋರ್ಟ್ ರೈಟಿಂಗ್ ಫಾರ್ಮ್ಯಾಟ್ ಯಾವ ರೀತಿ ಇರುತ್ತೆ? ಸೊ, ಅದಕ್ಕಾದಂಥ ಒಂದು ಇಮೇಜ್‌ನ ನಾನು ಜನರೇಟ್ ಮಾಡಿ ಇಟ್ಟಿದ್ದೀನಿ. ಸೊ, ಏನಪ್ಪಾ ಅಂತಂದ್ರೆ ಆ ರಿಪೋರ್ಟ್ ಟೆಕ್ಸ್ಚುಯಲ್ ಅಕೌಂಟ್ ಆಫ್ ಎನ್ ಇವೆಂಟ್, ಆಕ್ಟಿವಿಟಿ, ಮೀಟಿಂಗ್, ಸರ್ವೆ, ವಿಸಿಟ್ ಆರ್ ಎನಿ ಅದರ್ ಅಕರೆನ್ಸ್ ಆದಾಗ ಸೊ, ನಾವು ಬರೆಯುವಂಥ ಒಂದು. ಸೊ, ಮೊದಲನೇದಾಗಿ ಟೈಟಲ್. ಟೈಟಲ್ ಅನ್ನುವಂಥದ್ರಲ್ಲಿ ಏನ್ ಬರೀಬೇಕು? ರೈಟ್ ದ ಟೈಟಲ್ ಆಫ್ ದ ರಿಪೋರ್ಟ್. ಸೊ, ರಿಪೋರ್ಟ್ ಆನ್ ಸೆಮಿನಾರ್, ರಿಪೋರ್ಟ್ ಆನ್ ಆನ್ಯುವಲ್ ಡೇ ಸೆಲೆಬ್ರೇಷನ್ ಈ ರೀತಿ ಯಾವ್ದ್ರ ಮೇಲೆ ಆಯ್ತು ಅಂತ ಟೈಟಲ್ ಬರೀತೀರಾ. ಸೊ, ನೆಕ್ಸ್ಟ್ ಬಂತು ಇಂಟ್ರೊಡಕ್ಷನ್. ರೈಟ್ ಇನ್ 2 ಟು 3 ಲೈನ್ಸ್, ಮ್ಯಾಕ್ಸಿಮಮ್ 4 ಲೈನ್ಸ್ ಇಸ್ ಓಕೆ. ಸೊ, ವಾಟ್ ಈಸ್ ದ ಇವೆಂಟ್? ಏನ್ ನಡೀತು? ಸೊ, ಎಲ್ಲಿ ನಡೀತು? ಯಾವಾಗ ನಡೀತು? ಸೊ, ಯಾರು ಮಾಡಿದ್ರು ಅದನ್ನ? ಸೊ, ಏನಕ್ಕೋಸ್ಕರ ಮಾಡಿದ್ರು? ಈ ರೀತಿಯಾದಂಥ ಮಾಹಿತಿಗಳನ್ನ ಸೊ, ನಾವು ಇಂಟ್ರೊಡಕ್ಷನ್ ಸ್ಟೇಜಲ್ಲಿ ಬರಿತೀವಿ. ಸೊ, ನೆಕ್ಸ್ಟ್ ಬಂದ್ಬಿಟ್ಟು ಥರ್ಡ್ ಸ್ಟೇಜ್ ಅಂಡ್ ಫೈನಲ್ ಸ್ಟೇಜ್ ಥರ್ಡ್ ಸ್ಟೇಜ್ ನಾಟ್ ದ ಫೈನಲ್ ಸ್ಟೇಜ್ ದ ಬಾಡಿ. ಅಂದ್ರೆ ಇದರಲ್ಲಿ ವಾಟ್ ಟು ರೈಟ್ ಅಂತಂದ್ರೆ ಹೌ ದ ಇವೆಂಟ್ ಆಕ್ಟಿವಿಟಿ ವಾಸ್ ಕಂಡಕ್ಟೆಡ್, ಹೂ ಅಂಡ್ ಹೂ ಆರ್ ಪಾರ್ಟಿಸಿಪೇಟೆಡ್, ಇಂಪಾರ್ಟ್ ಪಾಯಿಂಟ್ಸ್, ಹೈಲೈಟ್ಸ್, ಕೀ ಆಕ್ಟಿವಿಟೀಸ್, ಎನಿ ಸ್ಪೀಚಸ್, ಡಿಸ್ಕಷನ್ಸ್ ಆರ್ ಸ್ಪೆಷಲ್ ಮೂಮೆಂಟ್ಸ್ ಲೈಕ್ ದಿಸ್ ಟೈಪ್ ಆಫ್. ಸೊ, ಹೌದಾ? ಈ ರೀತಿ ಬರಿತೀವಿ. ಸೊ, ನೆಕ್ಸ್ಟ್ ಬಂದ್ಬಿಟ್ಟು ಕನ್ಕ್ಲೂಷನ್ ಅಲ್ಲಿ ವಾಟ್ ಟು ರೈಟ್ ಅಂತಂದ್ರೆ ಸೊ, ಔಟ್‌ಕಮ್ ಅಟ್ ದ ಎಂಡ್ ಆಫ್ ದ ಡೇ ಏನಾಯ್ತು ನಾನು ಮೇಲ್ಗಡೆ ಆಲ್ರೆಡಿ ಹೇಳಿದ್ದೀನಿ. ಸೊ, ನಿಮಗೆ ಜಸ್ಟ್ ಒಂದು ಪೇಜಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬೋದು. ಸೊ, ನೇಮ್ ಆ್ಯಂಡ್ ಸಿಗ್ನೇಚರ್ ಬಂದ್ಬಿಟ್ಟು ನೇಮ್, ಕ್ಲಾಸ್ ಮತ್ತೆ ಡೇಟ್ ಮತ್ತೆ ಪ್ಲೇಸ್ ಬರ್ದು ಸೊ, ವಾಟ್ ಟು ರೈಟ್ ಅಂತ ಇವನ್ನೆಲ್ಲ ತಿಳಿಸ್ಬೇಕು. ಓಕೆನಾ? ಸೊ, ನೆಕ್ಸ್ಟ್ ಬಂದು ನಾನೊಂದು 2 ಎಕ್ಸಾಂಪಲ್ಸ್‌ಗಳನ್ನ ತಗೊಂಬಂದಿದ್ದೀನಿ ನಿಮಗೋಸ್ಕರ. ಸೊ, ರಿಪೋರ್ಟ್ ರೈಟಿಂಗ್ ಮೇಲೆ. ಎಕ್ಸಾಂಪಲ್ ನಂಬರ್ 1 ರಿಪೋರ್ಟ್ ಆನ್ ಅ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ. ಸೊ, ಮೊದಲನೇ ಸ್ಟೇಜ್ ಏನು? ಇಂಟ್ರೊಡಕ್ಷನ್ ಅದು. ಸೊ, ಆ ಬ್ಲಡ್ ಡೊನೇಷನ್ ಕ್ಯಾಂಪ್ ವಾಸ್ ಆರ್ಗನೈಸ್ಡ್ ಬೈ
ಸೊ ಐ ಥಿಂಕ್ ತುಂಬಾ ಹಿಂದ್ಗಡೆ ಬ್ಯಾಕ್‌ಗ್ರೌಂಡ್ ನಾಯ್ಸ್ ಆಗ್ತಾ ಇರ್ಬೋದು. ಸೊ ನಾನು ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡೋಕೆ ಟ್ರೈ ಮಾಡಿದ್ದೀನಿ ಅದನ್ನ. ಸೊ ಇಂಟ್ರೊಡಕ್ಷನ್ ಸ್ಟೇಜಲ್ಲಿ ಏನಿದೆ ಅ ಬ್ಲಡ್ ಡೊನೇಷನ್ ಕ್ಯಾಂಪ್ ವಾಸ್ ಆರ್ಗನೈಸ್ಡ್ ಬೈ ಎಬಿಸಿ ಕಾಲೇಜ್. ಸೊ ಆನ್ 10th June 2026 ಇನ್ ದ ಕಾಲೇಜ್ ಆಡಿಟೋರಿಯಂ ಅಲ್ಲಿ ನಡೆಯಿತು. ದ ಕ್ಯಾಂಪ್ ವಾಸ್ ಕಂಡಕ್ಟೆಡ್ ಟು ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ಬ್ಲಡ್ ಡೊನೇಷನ್ ಅಂಡ್ ಹೆಲ್ಪ್ ಪೇಷಂಟ್ಸ್ ನೀಡ್ ಅಂತ ಹೇಳಿದ್ರು. ಸೊ ಈ ರೀತಿಯಾದಂತ ಇಂಟ್ರೊಡಕ್ಷನ್ ಅಲ್ಲಿ ಗೊತ್ತಾಯ್ತಲ್ವಾ. ಸೊ ಇದು ಮೇನ್ ನಿಮ್ಮ ಹೆಡ್‌ಲೈನ್ ಆಯ್ತಾ. ಸೊ ಇದು ಬಂದ್ಬಿಟ್ಟು ಇಂಟ್ರೊಡಕ್ಷನ್ ಸ್ಟೇಜ್. ಏನ್ ಇಂಟ್ರೊಡಕ್ಷನ್ ಸ್ಟೇಜ್ ಅಲ್ಲಿ ಸೊ ನೋಡು ಯಾರು ಮಾಡಿದ್ರು, ಸೊ ಯಾವಾಗ ಮಾಡಿದ್ರು, ಏನಕ್ಕೋಸ್ಕರ ಮಾಡಿದ್ರು, ಸೊ ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ಏನನ್ನ ಮಾಡಿದ್ರು ಅಂತ ಹೇಳ್ಬಿಟ್ಟು ಸೊ ಈ ರೀತಿಯಾದಂತ ಮಾಹಿತಿ ಇಂಟ್ರೊಡಕ್ಷನ್ ಅಲ್ಲಿ ಕಂಪ್ಲೀಟ್ ಆಯ್ತಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬಾಡಿ ಅಂತ ಸೊ ನಾ ಮೆನ್ಷನ್ ಮಾಡಿದ್ದೇನೆ ನೀವು ಮಾಡೋ ಆಗಿಲ್ಲ. ಸೊ ನೀವು ಜಸ್ಟ್ ಪ್ಯಾರಾ ಸ್ಟಾರ್ಟ್ ಮಾಡಬೇಕು. ದ ಪ್ರೋಗ್ರಾಮ್ ಸ್ಟಾರ್ಟೆಡ್ ಅಟ್ ಸೊ ಎಷ್ಟೊತ್ತಿಗೆ ಸ್ಟಾರ್ಟ್ ಆಯ್ತು, ಇನಾಗ್ರಲ್ ಸ್ಪೀಚ್ ಯಾರು ಮಾಡಿದ್ರು, ಪ್ರಿನ್ಸಿಪಲ್ ಮಾಡಿದ್ರು, ಡಾಕ್ಟರ್ಸ್ ಅಂಡ್ ಮೆಡಿಕಲ್ ಸ್ಟಾಫ್ ನಿಯರ್ ಬೈ ಹಾಸ್ಪಿಟಲ್ ಕ್ಯಾಂಪ್ ಕಂಡಕ್ಟ್ ಮಾಡಿದ್ದು. ಸೊ ಸ್ಟೂಡೆಂಟ್ಸ್, ಟೀಚರ್ಸ್, ಸ್ಟಾಫ್ ಮೆಂಬರ್ಸ್ ಎಲ್ಲರೂ ಕೂಡ ಏನ್ ಮಾಡಿದ್ರು ಅದ್ರ ಪಾರ್ಟಿಸಿಪೇಟ್ ಮಾಡಿದ್ರು. ಮೋರ್ ದೆನ್ 100 ಯೂನಿಟ್ಸ್ ಆಫ್ ಬ್ಲಡ್ ವರ್ ಕಲೆಕ್ಟೆಡ್ ಆಯ್ತು. ಈ ರೀತಿಯಾದಂಥ ಮಾಹಿತಿಯನ್ನ ಇದ್ರಲ್ಲಿ ಬರಿಬೇಕು ಏನೇನ್ ನಡೀತು. ಸೊ ಅಟ್ ದ ಎಂಡ್ ಕನ್ಕ್ಲೂಷನ್ ಅಲ್ಲಿ ಏನ್ ಬರೆಯೋದು ಅಂದ್ರೆ ದ ಬ್ಲಡ್ ಡೊನೇಷನ್ ಕ್ಯಾಂಪ್ ವಾಸ್ ವೈಟ್ ದ ಬ್ಲಡ್ ಡೊನೇಷನ್ ಕ್ಯಾಂಪ್ ವಾಸ್ ಸಕ್ಸಸ್ಫುಲ್ ಅಂದ್ರೆ ಈ ಒಂದು ಸ್ಟೇಟ್ಮೆಂಟ್ ನೀವು ಬರಲೇಬೇಕಾಗುತ್ತೆ. ಸೊ ಯಾವ್ದ್ರ ಮೇಲೆ ಬರೀತಾ ಅದು ಸಕ್ಸಸ್ಫುಲ್ ಅಂತ. ದ ಬ್ಲಡ್ ಡೊನೇಷನ್ ಕ್ಯಾಂಪ್ ವಾಸ್ ಸಕ್ಸಸ್ಫುಲ್. ಇಟ್ ಹೆಲ್ಪ್ಡ್ ಕ್ರಿಯೇಟ್ ಅವೇರ್ನೆಸ್ ಅಮಾಂಗ್ ಸ್ಟೂಡೆಂಟ್ಸ್ ಅಂಡ್ ಕಾಂಟ್ರಿಬ್ಯೂಟೆಡ್ ಟು ಅ ನೋಬೆಲ್ ಸೋಷಿಯಲ್ ಕಾಸ್ ಅಂತ. ಸೊ ಈ ಒಂದು ಕನ್ಕ್ಲೂಷನ್. ಸೊ ನಿಮ್ಮ ಕನ್ಕ್ಲೂಷನ್ ನಿಮ್ಮ ಒಂದು ಒಪಿನಿಯನ್ ಬರೋದು ನಡೆಯುತ್ತೆ. ಸೊ ನೇಮ್ ಮತ್ತೆ ಕ್ಲಾಸ್, ಡೇಟ್, ಪ್ಲೇಸ್ ಅಂತ ಎಲ್ಲ ಇನ್ಫಾರ್ಮೇಶನ್ ತುಂಬಿದ್ರೆ ಸೊ ನಿಮ್ಮ ಒಂದು ರಿಪೋರ್ಟ್ ರೈಟಿಂಗ್ ಪರ್ಫೆಕ್ಟ್ ಆಗಿ ಮುಗಿಯುತ್ತೆ. ಸೊ ಇದನ್ನ 5 ಮಾರ್ಕ್ಸ್ಗೆ ಕೇಳುವಂತ 90% ಚಾನ್ಸ್‌ಗಳು ಇದಾವೆ. ಸೊ ನಾನು ಹೇಳಿದ್ನಲ್ವಾ ಮೇಲ್ಗಡೆ ಒಂದು ಕ್ವಶನ್ ಹೇಳಿದೆ. ಸೊ ಅದನ್ನಾದ್ರೂ ಕೇಳ್ಬೋದು. ಅಂದ್ರೆ ಫಾರ್ಮ್ಯಾಟ್ ರಿಟರ್ನ್ ಅಲ್ಲಿ ಬರೀರಿ ಅಂತ ಕೇಳ್ಬೋದು. ಅಥವಾ ಸೊ ಈ ರೀತಿಯಾದಂತ ಒಂದು ಎಕ್ಸಾಂಪಲ್ ಕೊಟ್ಟು ಬರೀರಿ ಅಂತಾನು ಕೂಡ ಕೇಳ್ಬೋದು. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 2 ನೋಡೋಣ. ಏನು ಎಕ್ಸಾಂಪಲ್ ನಂಬರ್ 2 ಇಂಡಸ್ಟ್ರಿಯಲ್ ವಿಸಿಟ್. ಸೊ ನಾವೊಂದು ಇಂಡಸ್ಟ್ರಿಗೆ ವಿಸಿಟ್ ಕೊಟ್ಟಿದ್ವಿ. ಸೊ ಆ ಒಂದು ದಿನ ಏನೇನ್ ನಡೀತು ಅಂತ ಹೇಳಿ. ಓಕೆನಾ. ಸೊ ಇಂಟ್ರೊಡಕ್ಷನ್ ಪಾರ್ಟ್ ಇದೊಂದು ಹೆಡ್‌ಲೈನ್ ಆಯ್ತಾ. ರಿಪೋರ್ಟ್ ಆನ್ ಇಂಡಸ್ಟ್ರಿಯಲ್ ವಿಸಿಟ್ ಅಂತ. ಸೊ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಏನು ದ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಆರ್ಗನೈಸ್ಡ್ ಇಂಡಸ್ಟ್ರಿಯಲ್ ವಿಸಿಟ್ ಟು XYZ. ಸೊ ಯಾರು ಆರ್ಗನೈಸ್ ಮಾಡಿದ್ರು ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್. ಯಾರು ಅಂತ ಬಂತ ಆನ್ ಮೇ 15th May 2026 ಯಾವಾಗ ಅಂತ ಬಂತ. ಸೊ ದ ವಿಸಿಟ್ ವಾಸ್ ಅರೇಂಜ್ ಟು ಪ್ರೊವೈಡ್ ಪ್ರಾಕ್ಟಿಕಲ್ ನಾಲೆಡ್ಜ್ ಅಬೌಟ್ ಇಂಡಸ್ಟ್ರಿಯಲ್ ಆಪರೇಷನ್ಸ್ ಅಂಡ್ ಮ್ಯಾನೇಜ್ಮೆಂಟ್. ಸೊ ಏನು ಮಾಡಿದ್ರು ಅಂತ ಬಂತ. ಸೊ ಇಂಟ್ರೊಡಕ್ಷನ್ ಅಲ್ಲಿ ಇಷ್ಟೇ ಕನ್ಫರ್ಮ್ ಮಾಡಬೇಕಾಗಿರುವಂತಹ ಒಂದು ಮಾಹಿತಿಗಳು ಏನು, ಸೊ ಯಾರು ಮಾಡಿದ್ರು, ಏನಕ್ಕೆ ಮಾಡಿದ್ರು, ಯಾವಾಗ ಮಾಡಿದ್ರು, ಈ ರೀತಿಯಾದಂಥದ್ದು. ಸೊ ಬಾಡಿ ಅಂದ್ರೆ ನಾನು ಮೆನ್ಷನ್ ಮಾಡ್ತೀನಿ, ಮಾಡಬೇಡಿ ಅಂತ ನಾನು ಹೇಳ್ತಾನೆ ಇದ್ದೀನಿ. ಸೊ ಸ್ಟೂಡೆಂಟ್ಸ್ ವಿಸಿಟೆಡ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಆಫ್ ದ ಇಂಡಸ್ಟ್ರಿ. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು, ಅಕೌಂಟ್ಸ್ ಆಗಿರ್ಬೋದು, ಕಂಪನಿ ಅಫಿಷಿಯಲ್ ಪ್ರೊಸೆಸ್ ಆ್ಯಂಡ್ ಫಂಕ್ಷನಿಂಗ್ ಆಫ್ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಈ ರೀತಿ ಎಲ್ಲ ಹೇಳಿದ್ರು. ಸೊ ಅಲ್ಲಿ ಏನೇನು ನಡೀತು, ನೀವೇನೇನು ಮಾಡಿದ್ರಿ ಆ ರೀತಿಯಾದಂಥ ಮಾಹಿತಿಗಳನ್ನ ಸೊ ಬಾಡಿ ಇದ್ರಲ್ಲಿ ತುಂಬಿಸ್ಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕನ್ಕ್ಲೂಷನ್ ಅಲ್ಲಿ ದ ಇಂಡಸ್ಟ್ರಿಯಲ್ ವಿಸಿಟ್ ವಾಸ್ ಇನ್ಫಾರ್ಮೇಟಿವ್ ಆ್ಯಂಡ್ ಬೆನಿಫಿಷಿಯಲ್. ಇಟ್ ಎನ್ಹಾನ್ಸ್ಡ್ ಸ್ಟೂಡೆಂಟ್ಸ್ ಪ್ರಾಕ್ಟಿಕಲ್ ನಾಲೆಡ್ಜ್ ಆ್ಯಂಡ್ ಇಂಪ್ರೂವ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಂಡಸ್ಟ್ರಿಯಲ್ ಮ್ಯಾನೇಜ್. ಸೊ ಈ ರೀತಿಯಾದಂಥ ಕನ್ಕ್ಲೂಷನ್ ನಿಮಗೆ ಅಲ್ಲಿಂದ ಏನು ಸಿಕ್ತು ಅನ್ನೋವಂಥದ್ದು. ಸೊ ಆ ಇವೆಂಟ್ ಇಂದ ನಿನಗೇನು ಸಿಕ್ತು ಅನ್ನೋವಂಥದ್ದನ್ನ ಬರಿಬೇಕಾಗುತ್ತೆ. ಸೊ ಲಾಸ್ಟ್ ಅಟ್ ದ ಎಂಡ್ ಆಫ್ ದ ಡೇ ನೇಮ್, ಕ್ಲಾಸ್, ಎಟ್ ದ ಎಂಡ್ ಆಫ್ ದ ರಿಪೋರ್ಟ್ ರೈಟ್ ನೇಮ್, ಕ್ಲಾಸ್, ಡೇಟ್, ಪ್ಲೇಸ್ ಇದನ್ನೆಲ್ಲ ಇನ್ಫಾರ್ಮೇಶನ್ ತುಂಬಬೇಕು. ಸೊ ಇಲ್ಲಿಗೆ ನಿಮ್ಮ ಒಂದು ರಿಪೋರ್ಟ್ ರೈಟಿಂಗ್ ಮುಗಿಯುತ್ತೆ. ಸೊ ನನಗೆ ಸ್ಟೂಡೆಂಟ್ಸ್ಗಳು ಕೇಳಿದ್ರು ತುಂಬಾ ಸರ್ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಡ್ತೀರಾ ಸೊ ಮಾಡಿ ಅಂತ ಹೇಳ್ಬಿಟ್ಟು. ಸೊ ನಾನು ಒಂದು ಕಾರಣಕ್ಕೋಸ್ಕರ ಮಾಡಿ ಇದನ್ನ ರಿಪೋರ್ಟ್ ರೈಟಿಂಗ್ ಅಪ್ಲೋಡ್ ಮಾಡಿದ್ದೀನಿ. ಇದರ ಒಂದು PDF ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್‌ನಲ್ಲಿ ಸೊ ಪ್ರೊವೈಡ್ ಮಾಡ್ತೀನಿ. ವೆಬ್ಸೈಟಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ ಅದು. ಸೊ ಅದರ ಒಂದು ಡೈರೆಕ್ಟ್ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್‌ನಲ್ಲಿ ಕೊಟ್ಟಿರ್ತೀನಿ. ಸೊ ಇದೇ ರೀತಿ ಸಬ್ಸ್ಕ್ರೈಬ್ ಆಗಿದ್ವಿ ಅಂತ ಅಂದರೆ ಸೊ ನಿಮಗೆ ಬೇಕಾದಂಥ ಒಂದು ಕಂಟೆಂಟ್ಗಳು ರೆಗ್ಯುಲರ್ ಆಗಿ ಅಪ್ಡೇಟ್ ಆಗ್ತಾ ಇರ್ತವೆ. ಸೊ ನಿಮ್ಗೆ ಏನಾದರೂ ಬೇರೆ ವಿಡಿಯೋಗಳು ಬೇಕಿತ್ತು ಅಂದರೆ ಸೊ ರಿಕ್ವೆಸ್ಟ್ ಮಾಡಿ ನಾನು ಅದ್ರ ಮೇಲೆ ಮಾಡ್ತೀನಿ. ಸೊ ಇದೇ ರೀತಿ ಕೀಪ್ ಸಪೋರ್ಟಿಂಗ್. ಸೊ ನಾವು ವಾಟ್ಸಪ್ ಚಾನಲ್ ಲಿಂಕ್ ಆಗಿರ್ಬೋದು, ಟೆಲಿಗ್ರಾಮ್ ಚಾನಲ್ ಲಿಂಕ್ ಆಗಿರ್ಬೋದು ಬಯೋದಲ್ಲಿ ಕೊಟ್ಟಿರ್ತೀವಿ. ಅಲ್ಲಿ ಲಿಂಕ್ ಹಾಕ್ಬೋದು, ಅಲ್ಲಿ ನೀವು ರಿಕ್ವೆಸ್ಟ್ ಕಳಿಸ್ಬೋದು. ಅಥವಾ ನನ್ನ ಪರ್ಸನಲ್ ನಂಬರ್ಗೂ ಕೂಡ ನೀವು ಮೆಸೇಜ್ ಮಾಡ್ಬೋದು. ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಇಲ್ಲಿವರೆಗೂ ವಿಡಿಯೋ ನೋಡಬೇಕಾಗಿ ಧನ್ಯವಾದಗಳು. ಸೊ ಥ್ಯಾಂಕ್ ಯು ವೆರಿ ಮಚ್.